ಕೊಡ್ತಾ ಇರೋದು. ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು. ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು. ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು. ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು. ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ ನ ದುಡ್ಡು 50 ರೂಪಾಯಿ, 5ರಷ್ಟು
ಹೆಚ್ಚಿರುತ್ತೆ, ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು, ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು, ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ ಕೊಡ್ತಾ ಇರೋದು ದುಡ್ಡಿನ ಆಸೆಗೆ ಈ ಬ್ರಾಂಡೆಡ್ ಕಂಪನಿ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬೆಲೆಯ ಮಾತ್ರೆಯ ಬದಲು 50 ರೂಪಾಯಿ ಬೆಲೆಯ ಮಾತ್ರೆಯನ್ನ ಸೇಲ್ ಮಾಡ್ತಾ ಇರೋದು. ದುಡ್ಡು ಮಾಡುವಂತ ಆಸೆಗೆ ಜನತಾ ಬಜಾರ್ ಬಿದ್ದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ದಾಖಲೆ ಸಹಿತ ದೂರನ್ನ ನೀಡಿದ್ದಾರೆ ಈಗ ರೋಗಿಗಳು. ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳೇ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣ ಈಗ ಬಯಲಾಗ್ದಲ್ ನೋಡಿ. ಇದನ್ನ ಸಾಮಾನ್ಯವಾಗಿ ಓದಬಹುದು, ಏನ್ ತಗೊಳ್ಬೇಕು ಅಂತ. ಒಂದು ಟ್ಯಾಬ್ಲೆಟ್ ಬರೆದಿದ್ದಾರೆ, ಆದ್ರೆ ಆ ಟ್ಯಾಬ್ಲೆಟ್ ಬರೆದ್ರೆ ಕೊಟ್ಟಿರೋದು ಬೇರೆ. ಗಮನಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬೇರೆ ಕೊಟ್ರು ಅಂತ ಕಂಪೇರ್ ಮಾಡಿದ್ರೆ ಈ ಬರ್ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳ ದುಡ್ಡು ಕಡಿಮೆ ಇರುತ್ತೆ, ಒಂದು 10 ರೂಪಾಯಿ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ಕೊಡುವಂತ ಟ್ಯಾಬ್ಲೆಟ್ನ ದುಡ್ಡು 50 ರೂಪಾಯಿ, 5ರಷ್ಟು ಹೆಚ್ಚಿರುತ್ತೆ. ದುಡ್ಡು ಮಾಡುವಂತ ಆಸೆಗೆ ಬಿದ್ದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಅಥವಾ ಈ ಒಂದಷ್ಟು ಮೆಡಿಕಲ್ ಮಾಫಿಯಾಗಳಿರುತ್ತೆ